ಸ್ನೇಹಿತರೆ, ನಾನು ನಿಮ್ಮ ವೀರೇಶ್ ಕುಮಾರ್. ಇವತ್ತಿನ ನನ್ನ ಟಾಪಿಕ್ ಚಿನ್ನ, ಗೋಲ್ಡ್, ಸೋನೆ, ಬಂಗಾರ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ. ಇವತ್ತಿನ ದಿನಮಾನದಲ್ಲಿ ಚಿನ್ನದ ಬೆಲೆ ಗಗನಕ್ಕೆ ಏರ್ತಾ ಇದೆ, ಆದರೆ ಅದರ ಬೇಡಿಕೆ ಕಡಿಮೆ ಆಗಿಲ್ಲ. ಎಲ್ಲರೂ ಚಿನ್ನವನ್ನು ಕೊಳ್ತಾ ಇದ್ದಾರೆ. ಜಾಸ್ತಿ ಕೊಳ್ಳದೇ ಇದ್ರೂ ಕಡಿಮೆ ಆದರೂ ಕೊಂಡ್ಕೊತಾರೆ. ಬಟ್ ಚಿನ್ನ ಕೊಳ್ಳುವ ಮುನ್ನ ಎಚ್ಚರ. ನಾನು ಹೇಳುವಂಥ ಒಂದು 5 ಪಾಯಿಂಟ್ನ ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳಿ, ಚಿನ್ನವನ್ನು ಕೊಂಡ್ಕೊಳ್ಳಿ, ಎಂಜಾಯ್ ಮಾಡಿ. ಯಾಕೆ ಅಂದರೆ ಮೋಸ ಹೋಗಬಾರ್ದು. ಯಾವುದೇ ಕಾರಣಕ್ಕೂ ಮಾರ್ಕೆಟಲ್ಲಿ ಚಿನ್ನದ ವಿಷಯದಲ್ಲಿ ಮೋಸ ಹೋದರೆ ಹ್ಯೂಜ್ ಲಾಸ್ ಆಗುತ್ತೆ. ಸೊ ಇವತ್ತಿನ ಟಾಪಿಕ್ ತುಂಬ ಇಂಪಾರ್ಟೆಂಟ್. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಾನು ಸ್ಟಾರ್ಟ್ ಮಾಡ್ತೀನಿ. ಟಾಪಿಕ್ ಬರ್ತಾ ಇದ್ದೀನಿ. ನಂಬರ್ 1, ಚಿನ್ನವನ್ನು ಯಾವಾಗಲೂ ಅದರ ಪ್ಯೂರಿಟಿ ಮೇಲೆ ಅದರ ಕ್ವಾಲಿಟಿ ಡಿಸೈಡ್ ಮಾಡ್ತಾರೆ. ನಂಬರ್ 1, 24 ಕ್ಯಾರೆಟ್ ಗೋಲ್ಡ್. 24 ಕ್ಯಾರೆಟ್ ಗೋಲ್ಡ್ ಬಂದು 99.9% ಪ್ಯೂರಿಟಿ ಇರುತ್ತೆ. ಇದನ್ನು ಜನ ಇನ್ವೆಸ್ಟ್ಮೆಂಟ್ಸ್ಗೋಸ್ಕರ, ಸೇವಿಂಗ್ಸ್ಗೋಸ್ಕರ ಬಳಕೆ ಮಾಡ್ತಾರೆ. ಇದು ಯಾವಾಗಲೂ ಚಿನ್ನದ ಬಿಸ್ಕೆಟ್, ಚಿನ್ನದ ಗಟ್ಟಿ ಮತ್ತು ಚಿನ್ನದ ನಾಣ್ಯದ ರೂಪದಲ್ಲಿರುತ್ತೆ, ಕಾಯಿನ್ಸ್ ರೂಪದಲ್ಲಿ. ಇದನ್ನು ಸೇವಿಂಗ್ಸ್ಗೋಸ್ಕರ ಯೂಸ್ ಮಾಡ್ತಾರೆ, ಫ್ಯೂಚರ್ ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ ಯೂಸ್ ಮಾಡ್ತಾರೆ. ನಂಬರ್ 2, 22 ಕ್ಯಾರೆಟ್ ಗೋಲ್ಡ್. 22 ಕ್ಯಾರೆಟ್ ಗೋಲ್ಡ್ ಬಂದ್ಬಿಟ್ಟು 91.6% ಪ್ಯೂರಿಟಿ ಇರುತ್ತೆ. ಉಳಿದಿರುವಂಥ 8.33% ಬೇರೆ ಮೆಟಲ್ಸ್ ಇರುತ್ತೆ. ಅದು ಬೆಳ್ಳಿ ಆಗಿರ್ಬೋದು, ಕಾಪರ್ ಆಗಿರಬಹುದು, ರಾಗಿ ಅಥವಾ ಕಾಪರ್ ಎಲ್ಲ ಒಂದೇ, ಯಾವುದಾದ್ರೂ ಆಗಿರಬಹುದು. ಇದರಲ್ಲಿ 91.6% ಆಫ್ ಪ್ಯೂರಿಟಿ ಇರುತ್ತೆ. ಮೂರನೇದಾಗಿ 18 ಕ್ಯಾರೆಟ್ ಬಂಗಾರವನ್ನು ಕೂಡ ಮಾರ್ಕೆಟಲ್ಲಿ ಮಾರಾಟ ಮಾಡಲಾಗುತ್ತೆ. ಅದು 75% ಪ್ಯೂರಿಟಿ ಮಾತ್ರ ಇರುತ್ತೆ. 25% ಬೇರೆ ಲೋಹಗಳು ಅದರಲ್ಲಿ ಆ್ಯಡ್ ಆಗಿರುತ್ತೆ. ನಾನು ಹೇಳಿದಂತೆ ಬೆಳ್ಳಿ, ಕಾಪರ್ ಯಾವುದೇ ಆಗಿರಬಹುದು. ಓಕೆ, ನೆಕ್ಸ್ಟ್ 14 ಕ್ಯಾರೆಟ್ ಗೋಲ್ಡ್ ಬಂದ್ಬಿಟ್ಟು 58.3% ಮಾತ್ರ ಗೋಲ್ಡ್ ಪ್ಯೂರಿಟಿ ಇರುತ್ತೆ. ತುಂಬ ರಫ್ ಆಗಿರುತ್ತೆ. ಓಕೆ, ಇದನ್ನು ತುಂಬ ಕಡಿಮೆ ಮಾರಾಟ ಮಾಡಲಾಗುತ್ತೆ. ತುಂಬ ಕಡಿಮೆ ಜನನು ಬೈ ಮಾಡ್ತಾರೆ. ಕೊನೆಯದಾಗಿ ಬಂದು 10 ಕ್ಯಾರೆಟ್ ಗೋಲ್ಡ್ 41.7% ಮಾತ್ರ ಪ್ಯೂರಿಟಿ ಇರುತ್ತೆ. ಈ ಪ್ಯೂರಿಟಿನೇ ತುಂಬ ಕಡಿಮೆ ಆಗುತ್ತೆ. ರೇಟ್ ಕೂಡ ಅಫೋರ್ಡಬಲ್ ಆಗಿ ಇರುತ್ತೆ. ಆಲ್ಮೋಸ್ಟು ನಮ್ಮ ಜನರು ಯಾವುದೇ ಮದುವೆ ಸಮಾರಂಭಗಳಿಗೆ, ಫಂಕ್ಷನ್ಗಳಿಗೆ ಧರಿಸುವಂತಹ ಚಿನ್ನ 22 ಕ್ಯಾರೆಟ್ ಆಗಿರಬೇಕು. 22 ಕ್ಯಾರೆಟ್ ಅಂದರೆ 91.6% ಆಫ್ ಗೋಲ್ಡ್ ಇರುತ್ತೆ. ಇದಕ್ಕೆ ರಿಸೇಲ್ ವ್ಯಾಲ್ಯೂ ಕೂಡ ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ನೀವು ಬೈ ಮಾಡಿದಾಗ ಎಲ್ಲ ಕೊಟ್ಬಿಟ್ಟು ಬೈ ಮಾಡಿರ್ತೀರಾ. ಅಂದರೆ ಫಾರ್ ಎಕ್ಸಾಂಪಲ್, ಚಿನ್ನದ ರೇಟು, ಚಿನ್ನದ ಬೆಲೆ ಪ್ಲಸ್ ಮೇಕಿಂಗ್ ಚಾರ್ಜು, ವೇಸ್ಟೇಜು, ಅದು ಇದು ಅಂತ ಎಲ್ಲ ಕೊಟ್ಬಿಟ್ಟು ಬೈ ಮಾಡಿರ್ತೀವಿ. ಬಟ್ ಆದರೆ ಸೇಲ್ ಮಾಡೋಕೆ ಹೋದಾಗ ಚಿನ್ನದ ಬೆಲೆಯನ್ನು ಮಾತ್ರ ಕನ್ಸಿಡರ್ ಮಾಡಲಾಗುತ್ತೆ. ಅದರಲ್ಲಿ ಪರ್ಸೆಂಟೇಜ್ ಆಫ್ ಚಿನ್ನ ಎಷ್ಟಿದೆ ಅಂತ ಮಾತ್ರ ನೋಡ್ತಾರೆ ಹೊರತು ಅದರ ವೇಟ್ ನೋಡಿ ಅದನ್ನು ಬೈ ಮಾಡಲ್ಲ. ಸೊ ನೀವೆಲ್ಲರೂ ಚಿನ್ನ ಕೊಳ್ಳುವಾಗ ಎಚ್ಚರವಾಗಿರಿ. 24 ಕ್ಯಾರೆಟ್ ಪ್ರಿಫರ್ ಮಾಡಿ, 22 ಕ್ಯಾರೆಟ್ ಪ್ರಿಫರ್ ಮಾಡಿ. 22 ಕ್ಯಾರೆಟಲ್ಲಿ 916 ಹಾಲ್ ಮಾರ್ಕ್ ಇರುತ್ತೆ. BIS, ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್, BIS ಹಾಲ್ ಮಾರ್ಕ್ನ ಚೆಕ್ ಮಾಡಿಬಿಟ್ಟು ಬೈ ಮಾಡೋದನ್ನು ಮರಿಬೇಡಿ. ಜಾಣರಾಗಿ, ಜಾಗರೂಕರಾಗಿರ್ರಿ.